ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಷ್ಟೇ ಕೊಳೆ ಇರುವ ಕಂಬಳಿ ಆಗಲಿ ಅಥವಾ ಬ್ಲ್ಯಾಂಕೆಟ್ ಆಗಲಿ, ಇವುಗಳನ್ನು ನಿಮಿಷದಲ್ಲೇ ಕ್ಲೀನ್ ಮಾಡುವ ಸೂಪರ್ ಟಿಪ್ಸ್. ಉಜ್ಜುವುದು ಬೇಡ, ತಿಕ್ಕುವುದು ಬೇಡ, ಸಖತ್ತಾಗಿ ಹೊಸದರಂತೆ ಕಾಣಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ವಾಷಿಂಗ್ ಮಿಷಿನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಶ್ ಆದರೂ ಮಾಡಿ. ಯಾವುದೇ ರೀತಿ ಮಾಡಿದರೂ ಕೂಡ ನಿಮ್ಮ ಬ್ಲ್ಯಾಂಕೆಟ್ ಹೊಸದರಂತೆ ಕಾಣುತ್ತೆ. ಅದು ಹೇಗೆ ಕಾಣುತ್ತೆ, ಅದು ಹೇಗೆ ಕಾಣಬೇಕು ಅನ್ನೋದಾದರೆ, ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ವಾಶ್ ಮಾಡಿದರೆ ಈ ಬೆಡ್ಶೀಟ್ಗಳೆಲ್ಲ ಹೊಸದರಂತೆ ಕಾಣುತ್ತೆ. ನಮ್ಮೆಲ್ಲರ ಮನೆಗಳಲ್ಲಿ ಬ್ಲ್ಯಾಂಕೆಟ್, ಬೆಡ್ಶೀಟ್, ಕಂಬಳಿ ಇವುಗಳು ಇದ್ದೇ ಇರುತ್ತೆ. ಅದು ಸರ್ವೇಸಾಮಾನ್ಯ. ಇವುಗಳನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿದರೂ ಕೂಡ ಕ್ಲೀನ್ ಆಗಲ್ಲ, ಹಾಗೆಯೇ ಹ್ಯಾಂಡ್ ವಾಶ್ ಮಾಡಿದರೂ ಕೂಡ ಕ್ಲೀನ್ ಆಗಲ್ಲ ಅನ್ನೋರು ಈ ವಿಡಿಯೋ ನೋಡಲೇಬೇಕು. ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕೈ ತುಂಬಾ ನೋವು ಬರುತ್ತೆ. ಕೈ ನೋವು ಬರುತ್ತೆ ಅಂತ ಹೇಳಿ ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಕೊಳೆನೇ ಹೋಗೋದಿಲ್ಲ ಅನ್ನೋರೇ ಜಾಸ್ತಿ. ಈ ಕಂಬಳಿ ಬೆಡ್ಶೀಟ್ಗಳನ್ನು ಇನ್ನೂ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತೊಳೆಯೋದ್ರಿಂದ ಅದು ಡಲ್ ಆಗಿಬಿಡುತ್ತೆ. ಕಲರ್ ಕೂಡ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ. ಈ ಎಲ್ಲ ಸಮಸ್ಯೆಗೆ ಇವತ್ತು ಒಂದು ಸೂಪರ್ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಅರ್ಧ ಬಕೆಟಿನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಿಮ್ಮ ಬೆಡ್ಶೀಟ್ ಎಷ್ಟು ಇದ್ದಾವೆ ಅಂತ ಹೇಳಿ ನೋಡಿಕೊಂಡು ನೀವು ನೀರಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು. ನೋಡಿ, ಅದಕ್ಕೆ ನಾನು 1 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆಯೇ 1 ಸ್ಪೂನಿನಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಇರುತ್ತಲ್ಲ, ಅದೇನೇ ಸೋಡಾ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತೀರಾ ನೋಡಿ, ಆ ಡಿಟರ್ಜೆಂಟ್ ಪೌಡರ್ನ ನೀವು 1 ಸ್ಪೂನಿನಷ್ಟು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದರೂ ಅದನ್ನು ನೀವು ಇಲ್ಲಿ ಹಾಕಿ. ನೋಡಿ, 1 ಸ್ಪೂನಿನಷ್ಟು ನಾನಿಲ್ಲಿ ಸೋಪಿನ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇಲ್ಲಿ ನೀವು ಶಾಂಪೂನ ಹಾಕಬೇಕಾಗತ್ತೆ. ನೀವು ಶಾಂಪೂನಾದರೂ ಹಾಕಬಹುದು ಅಥವಾ ನೀವು ವಾಷಿಂಗ್ ಮಿಷಿನಿಗೆ ಹಾಕುವಂತಹ ಲಿಕ್ವಿಡನ್ನಾದರೂ ಹಾಕಬಹುದು. ಬಟ್ ಒಳ್ಳೆಯ ಫ್ರೇಗ್ರೆನ್ಸ್ ಇರುವಂತಹ ಲಿಕ್ವಿಡ್ ಹಾಕಿದರೆ ನಿಮ್ಮ ಬೆಡ್ಶೀಟ್ಗಳು ಘಮ ಘಮ ಅಂತ ಇರುತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಸೋಡಾ ಹಾಕೋದನ್ನು ಮರಿಬೇಡಿ, ಹಾಗೆ ಉಪ್ಪು ಹಾಕೋದನ್ನು ಕೂಡ ಮರಿಲಿಕ್ಕೆ ಹೋಗಲೇಬೇಡಿ. ಇದೆರಡೂ ಕೂಡ ಕ್ಲೀನಿಂಗಿಗೆ ತುಂಬಾ ಒಳ್ಳೆಯದು. ಕ್ಲೀನಿಂಗ್ ಮಾಡೋದರಲ್ಲಿ ಸೋಡಾ ಮತ್ತು ಉಪ್ಪು ಎತ್ತಿದ ಕೈ ಅಂತಲೇ ಹೇಳಬಹುದು. ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ, ಹಾಗೆಯೇ ಕೊಳೆ ಎಲ್ಲ ಹೊರಟು ಹೋಗಿಬಿಡುತ್ತೆ. ನೋಡಿ, ಇದಿಷ್ಟನ್ನು ನಾವು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಸೋಡಾ, ಹಾಗೆಯೇ ಶಾಂಪೂ, ಹಾಗೆಯೇ ಡಿಟರ್ಜೆಂಟ್ ಪೌಡರ್ ಇದೆಲ್ಲವೂ ಕೂಡ ನೀಟಾಗಿ ಈಕ್ವಲಾಗಿ ಪೂರ್ತಿ ಮಿಕ್ಸ್ ಆಗಬೇಕು. ಇದಿಷ್ಟು ನೀಟಾಗಿ ಮಿಕ್ಸ್ ಆದ ನಂತರ ನಿಮ್ಮನೆಯಲ್ಲಿ ಇರುವಂತಹ ಕಂಬಳಿ, ಹಾಗೆಯೇ ಬೆಡ್ಶೀಟು, ಚಾದರ ಯಾವುದಿದೆಯಲ್ಲ ಅದೆಲ್ಲವನ್ನೂ ಕೂಡ ನೀವು ಇದರಲ್ಲಿ ಒಳಗಡೆ ಹಾಕಬಹುದು. ನೋಡಿ, ಇದನ್ನು ಹಾಕಿಬಿಟ್ಟು ನೀವು 1 ಅವರ್ ಬಿಡಬೇಕಾಗತ್ತೆ. ಅಥವಾ ನಿಮಗೆ ಏನಾದರೂ ಟೈಮ್ ಜಾಸ್ತಿ ಇದೆ ಅನ್ನೋದಾದರೆ ನೀವು ಓವರ್ನೈಟ್ ಬಿಟ್ಬಿಟ್ರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನೀವು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಮಿಷನಿಗೆ ಹಾಕಿದರೆ ಸಖತ್ತಾಗಿ ಕ್ಲೀನಾಗಿ ಬಿಡುತ್ತೆ. ಇಲ್ಲ, ನಮಗೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ 1 ಅವರ್ ನೆನೆಸಿದ್ರೂ ಸಾಕಾಗುತ್ತೆ. ನೋಡಿ, ಈ ರೀತಿ ಬೆಡ್ಶೀಟ್ಗಳನ್ನು ನೀವು ಇದರೊಳಗಡೆ ಹಾಕಿಬಿಟ್ಟು ಅವುಗಳನ್ನು 1 ಅವರ್ ನೆನೆಸ್ಬಿಟ್ಟು ನಂತರ ನೀವು ಬರೀ ನೆನೆಸೋದು ಸಾಕು. ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಏನು ಬೇಡ. ಇದಿಷ್ಟನ್ನು ನೆನೆಸ್ಬಿಟ್ರೆ ಸಾಕು, ತುಂಬಾ ಕೊಳೆ ಇದರಲ್ಲಿ ಬಿಟ್ಕೊಳ್ಳುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಜಾಸ್ತಿ ಉಜ್ಜೋದು, ತಿಕ್ಕೋದು ಇದೆಲ್ಲ ಮಾಡೋದೇ ಬೇಕಾಗಿಲ್ಲ. ನೀವು ವಾಷಿಂಗ್ ಮಿಷಿನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಶಲ್ಲಾದರೂ ಮಾಡಬಹುದು. ತುಂಬಾ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಈ ರೀತಿ ಕ್ಲೀನಿಂಗಿಗೆ ನೀವು ಅಡುಗೆ ಸೋಡಾ ಹಾಕೋದನ್ನು ಮರಿಲೇಬೇಡಿ, ಹಾಗೆಯೇ ಉಪ್ಪು ಕೂಡ ಹಾಕೋದನ್ನು ಮರಿಬೇಡಿ. ಇನ್ನು ಉಪ್ಪು ಹಾಕುವುದನ್ನು ಕೂಡ ಮರಿಬೇಡಿ. ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ. ನಿಮ್ಮನೇಲಿ ಏನಾದರೂ ಕಲ್ಲುಪ್ಪು ಇದ್ದರೆ ಅದನ್ನೇ ನೀವು ಬಳಸಬಹುದು. ತುಂಬಾ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ. ಹಾಗೆಯೇ ಶಾಂಪೂ ಹಾಕೋದ್ರಿಂದ ಬಟ್ಟೆ ಎಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ, ಹಾಗೆಯೇ ಘಮ ಘಮ ಅಂತಿರುತ್ತೆ. ಸೊ ನೀವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಡ್ಶೀಟ್ಗಳನ್ನು ನೆನೆಸಿಟ್ಬಿಡಿ. ಅದನ್ನು 1 ಅವರ್ ಆದ ನಂತರ ನೋಡಿ, ಈಗ ನಾನು 1 ಅವರ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. 1 ಅವರ್ ಆದ ನಂತರ
ನೋಡಿ ಬೆಡ್ಶೀಟನ್ನು ತೆಗೆದುಬಿಟ್ಟು ಇನ್ನೊಂದು ಬಕೆಟಿಗೆ ನೀವು ಹಾಕಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ನೀವು ಇನ್ನೊಂದು ಬಕೆಟಿಗೆ ಹಾಕಿ. ನಂತರ ನೋಡಿ ಇದು ಕೊಳೆ ಎಲ್ಲ ಈಗ ಆಲ್ರೆಡಿ ಬಿಟ್ಕೊಂಡಿರುತ್ತೆ. ಇದನ್ನು ನೀವು ಹ್ಯಾಂಡ್ ವಾಶ್ ಆದರೂ ಮಾಡಬಹುದು ಅಥವಾ ಮಿಷಿನ್ ವಾಶ್ ಆದರೂ ಮಾಡಬಹುದು ನಂತರ. ಅಥವಾ ಇದು ಕಳೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಒಂದು 2-3 ಬಕೆಟಿನಷ್ಟು ನೀವು ನೀರಲ್ಲಿ ಅದ್ದುಬಿಟ್ಟು 2-3 ಸರಿ ಅದ್ದುಬಿಟ್ಟು ಹಾಗೇ ನೀವು ಒಣ ಹಾಕಬಹುದು. ತುಂಬಾ ನೀಟಾಗಿ ಕ್ಲೀನ್ ಆಗಿರುತ್ತೆ. ಹಾಗೆಯೇ ಬೆಡ್ಶೀಟ್ ನೆನೆಸುವಾಗ ಕಲರ್ ಹೋಗುವ ಬೆಡ್ಶೀಟನ್ನು ಸಪ್ರೇಟಾಗಿ ಇಡಿ. ನೀವೇ ನೋಡ್ಬೋದು ಇವಾಗ ಆ ನೆನೆಸಿಟ್ಟಿರುವಂತಹ ಬಕೆಟಲ್ಲಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಹೇಳಿ. ಇದಕ್ಕೆ ನೋಡಿ ಮೇನ್ ಇಂಪಾರ್ಟೆಂಟು ನಾವು ಮುಂಚೆ ಹಾಕ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಅವೆಲ್ಲವನ್ನು ನೀವು ಫಸ್ಟ್ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೀವು ಈ ರೀತಿ ಬೆಡ್ಶೀಟನ್ನು ನೆನೆಸಿಟ್ಬಿಟ್ರೆ ಅದರಲ್ಲಿರುವಂತಹ ಕೊಳೆ ಎಲ್ಲ ಬಿಟ್ಟಿರುತ್ತೆ. ಹಾಗೆಯೇ ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗಿರುತ್ತೆ. ನೋಡಿ ನೀವು ನೋಡ್ತಿರ್ಬೋದು ಈ ಬಕೆಟಲ್ಲಿ ಎಷ್ಟು ಆಲ್ರೆಡಿ ಈಗ ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿ. ಹೀಗೆ ನೀವು ಬೆಡ್ಶೀಟನ್ನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ಅದ್ದಿಬಿಟ್ಟು ಮತ್ತೆ 2 ಸರಿ ನೀವು ಅದ್ದಿ ತೆಗೆದ್ರೆ ಸಾಕಾಗುತ್ತೆ. ಅಥವಾ ನೀವು ಒಂದು ಸರಿ ಸ್ಪಿನ್ ಮಾಡಿಬಿಡಲಿ ಅಂತ ಹೇಳಿ ಮಿಷನಿಗಾದರೂ ಹಾಕಬಹುದು, ಹ್ಯಾಂಡ್ ವಾಶ್ ಆದರೂ ಮಾಡಬಹುದು. ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ಖಾಲಿ ಆಗಿರುವಂತಹ ಆಯಿಲ್ ಕ್ಯಾನ್ ನಿಮ್ಮನೇಲಿ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕೋದಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆಯಿಲ್ ಕ್ಯಾನನ್ನು ಖಾಲಿಯಾಗಿರುವಂತಹ ಈ ಎಣ್ಣೆ ಕ್ಯಾನನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ನಾವು ಆಲ್ರೆಡಿ ತುಂಬ ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ನೋಡಿ ನಾನಿಲ್ಲಿ ಆಯಿಲ್ ಕ್ಯಾನನ್ನು ಖಾಲಿಯಾಗಿರುವಂತಹ ಆಯಿಲ್ ಕ್ಯಾನನ್ನು ತೊಗೊಂಡಿದ್ದೀನಿ. ನಂತರ ನೋಡಿ ಸೈಡಿಗೆ ಇದರದ್ದು ಸ್ಟಿಕ್ಕರ್ ಇರುತ್ತಲ್ವ ಅದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ ನಂತರದಲ್ಲಿ ಇಲ್ಲೇನು ನಾನು ಮಾರ್ಕ್ ಮಾಡಿದ್ನಲ್ವ, ನೋಡಿ ಈಗ ಆಲ್ರೆಡಿ ಈ ಕ್ಯಾನಿನಲ್ಲಿ ನೋಡಿ ಈ ರೀತಿ ಮಾರ್ಕ್ ಇದೆ. ನಾವು ಅದೇ ಮಾರ್ಕ್ ಶೇಪಲ್ಲೇ ನಾವೀಗ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ನೀವು ಚಾಕುದಿಂದ ಬರಲಿಲ್ಲ ಅಂದರೆ ಸ್ವಲ್ಪ ಚಾಕುನ ಬಿಸಿ ಮಾಡಿಬಿಟ್ಟು ನೀವು ಅದನ್ನು ಕಟ್ ಮಾಡ್ಕೊಳ್ಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಡುಗೆಗೆ ಬಳಸುವ ಚಾಕುನ ನೀವು ಈ ರೀತಿ ಪ್ಲಾಸ್ಟಿಕ್ ಐಟಮ್ನ ಕಟ್ ಮಾಡಲಿಕ್ಕೆ ಬಳಸಲೇಬೇಡಿ. ಈ ರೀತಿ ಕ್ರಾಫ್ಟ್ ಮಾಡಲಿಕ್ಕೆ ಬೇರೆ ಚಾಕುನ ಇಡಿ. ನೋಡಿ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಅದನ್ನು ಕಟ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರಿ ಅಲ್ವಾ. ಹಾಗೆಯೇ ಹ್ಯಾಂಡಲನ್ನು ಕೂಡ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ನೀವು ಹೀಗೆ ಕಟ್ ಮಾಡಿದರೆ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೇರೆ ಏನು ಶೇಪಲ್ಲಿ ಕಟ್ ಮಾಡೋದೇ ಬೇಕಾಗಿಲ್ಲ. ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ. ಈಗ ಜಸ್ಟ್ ಸಿಂಪಲ್ಲಾಗಿ ನಾನಿಲ್ಲಿ ಡಿಸೈನನ್ನು ಒಂದು ಫೇಸನ್ನು ನಾನಿಲ್ಲಿ ಡ್ರಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ಇನ್ನೂ ಚೆನ್ನಾಗಿ ಬಂದರೆ ಅದನ್ನು ಕೂಡ ನೀವು ಡ್ರಾ ಮಾಡ್ಕೋಬಹುದು. ನೋಡಿ ಹ್ಯಾಂಡಲನ್ನು ನಾನು ಈ ರೀತಿ ಕಟ್ ಮಾಡಿದ್ದೀನಿ. ನಂತರ ನೋಡಿ ಇಲ್ಲಿ ನಾನು ಫೇಸನ್ನು ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ನೋಡಿ ಇಲ್ಲಿ 2 ಕಣ್ಣನ್ನು ಬಿಡಿಸ್ಬಿಟ್ಟು ನಾನು ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಇನ್ನೂ ಚೆನ್ನಾಗಿರೋ ಡಿಸೈನ್ ಬಂದರೆ ನೀವು ಇನ್ನೂ ಚೆನ್ನಾಗಿರೋ ಡಿಸೈನಲ್ಲಿ ನೀವು ಡ್ರಾ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ನಾವು ಬೇಡ ಅಂತ ಬಿಸಾಕ್ತೀವಿ ಅಲ್ವಾ. ಸೊ ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ಬೇಡ ಅಂತ ಬಿಸಾಕೋ ಬದಲು ನೋಡಿ ಈ ರೀತಿ ಯೂಸ್ ಮಾಡ್ಕೋಬಹುದು. ನಿಮ್ಮನೇಲಿ ಏನಾದರೂ ಬಾಲ್ಕನಿ ಹಾಗೆಯೇ ಗಾರ್ಡನ್ ಇದ್ದರೆ ಅವುಗಳ ಡೆಕೋರೇಷನ್ಗೆ ನೀವು ಈ ರೀತಿ ನೀವು ಬಳಸಬಹುದು. ಅಷ್ಟೇ ಅಲ್ಲ, ಬಾಲ್ಕನಿ ಮತ್ತು ಬರೀ ಗಾರ್ಡನ್ ಡೆಕೋರೇಷನಿಗೆ ಅಷ್ಟೇ ಅಲ್ಲ, ಮನೆ ಒಳಗೂ ಕೂಡ ನೀವು ಪ್ಲ್ಯಾಂಟನ್ನು ಗ್ರೋ ಮಾಡಲಿಕ್ಕೆ ನೀವು ಈ ರೀತಿ ಆಯಿಲ್ ಕ್ಯಾನನ್ನು ನೀವು ಕಟ್ ಮಾಡಿಬಿಟ್ಟು ರೀಯೂಸ್ ಮಾಡಬಹುದು. ನೋಡಿ ಬಾಲ್ಕನಿ ಹಾಗೆ ಗಾರ್ಡನ್ ಡೆಕೋರೇಷನ್ಗೆ ನಾವು ಅಂಗಡಿಯಿಂದ ತುಂಬ ದುಡ್ಡು ಕೊಟ್ಟು ಬೇರೆ ಡೆಕೋರೇಟಿವ್ ಐಟಮ್ಸ್ಗಳನ್ನು ತರೋ ಬದಲು ನೋಡಿ ಮನೆಯಲ್ಲಿ ಸಿಗುವಂತಹ ಈ ರೀತಿ ಐಟಮ್ಗಳನ್ನೇ ನಾವು ಸ್ವಲ್ಪ ಪೇಂಟೆಲ್ಲ ಮಾಡಿಬಿಟ್ಟು ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ವಿಡಿಯೋ ಕೊನೆಗೆ ನೋಡಿಬಿಟ್ಟು ನೀವೇ ಹೇಳ್ತೀರಾ, ವಾನು ತುಂಬ ಚೆನ್ನಾಗಾಗಿದೆ, ಇಷ್ಟು ದಿನ ಆಯಿಲ್ ಕ್ಯಾನನ್ನು ಸುಮ್ಮನೆ ಬೇಡ ಅಂತ ಹೇಳಿ ಬಿಸಾಕ್ಬಿಟ್ವಿ, ಬಟ್ ಇನ್ಮೇಲೆ ನಾವು ಬಿಸಾಕೋದಿಲ್ಲ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ.
ನೋಡಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ನಾನು ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದೇನೆ ಅಂತ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಈ ರೀತಿ ನಾನೀಗ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಸಿಂಪಲ್ಲಾಗಿ ನಾನು ಡ್ರಾ ಮಾಡ್ಕೊಂಡಿದ್ದೀನಲ್ವ. ಈಗ ಇದರಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಬಳಸ್ತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ, ಒಳಗಡೆ ಇಷ್ಟು ಜಾಗ ಇದೆಯಲ್ವ, ಇದ್ರ ಒಳಗಡೆ ನೀವು ಒಂದು ಸ್ಮಾಲ್ ಆಗಿರುವಂತಹ ಒಂದು ಟಬ್ಬನ್ನು ಇಟ್ಬಿಟ್ಟು ಅಥವಾ ಸ್ಮಾಲ್ ಆಗಿರೋ ಒಂದು ಏನಾದ್ರು ಕಪ್ಪನ್ನು ಇಟ್ಬಿಟ್ಟು ಅದರಲ್ಲಿ ನೀವು ಮನಿ ಪ್ಲ್ಯಾಂಟನ್ನು ನೀವು ಇಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ವಿಂಡೋಗಳಿಗೆ ನೀವು ಡೆಕೋರೇಟಿವ್ ಆಗಿ ನೀವು ಕೂಡ ಬಳಸಬಹುದು. ನೋಡಿ ಹೀಗೆ ನೀವು ವಿಂಡೋಗೂ ಕೂಡ ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಮನಿ ಪ್ಲ್ಯಾಂಟನ್ನು ಇಟ್ಬಿಟ್ಟು ನೀವು ವಿಂಡೋ ಡೆಕೋರೇಟಿವ್ ಆಗಿ ನೀವು ಬಳಸಬಹುದು. ನಾನು ನಿಮ್ಗೆ ತೋರಿಸ್ತೀನಿ ವಿಂಡೋಗೆ ನೋಡಿ ಹೀಗೆ ಸಿಗಿಸಿದ್ದೀನಿ ಅಂತ ಹೇಳಿ. ಎಲ್ಲಿ ಕೂಡ ಮಳೆ ಹೊಡೆದಿಲ್ಲ, ಮಳೆ ಬಡಿದೇನೆ ನೀವು ಆರಾಮಾಗಿ ಈ ರೀತಿ ನೀವು ಸಿಗಿಸಬಹುದು. ಹ್ಯಾಂಡಲ್ಗೆ ನಾವು ಹೇಗೆ ಕಟ್ ಮಾಡಿದ್ವಲ್ಲ ಅದನ್ನು ನಾನು ಇಲ್ಲಿ ಗ್ರಿಲ್ಲಿಗೆ ನಾನು ಹೀಗೆ ಸಿಗಿಸಿದ್ದೀನಿ. ಅದರಿಂದ ನೋಡಿ ಈ ರೀತಿ ಕಾಣಿಸ್ತಿದೆ. ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.